ರಿಟೈರ್ ಆಗ ಪಂಚರ್ ಆಗ್ತದೆ. ಈಗ ಅವಾಗ ಸ್ವಲ್ಪ ರೆಡಿ ಆಗಿವ್ರಿ. ರೆಡಿಯಾಗಿ ಎಲ್ಲಿ ಹೊಂಟಿವಿ ಅಂದ್ರೆ ಅಂತ ನಮ್ಮ ಅಣ್ಣಕ್ಕಂದು ಇವತ್ತು ಔಟ್ಫಿಟ್ ಹಿಂಗೆ ಬಾಯ್ಲಿ ಅನ್ನಕ್ಕೆ ಯಾರ್ದು ಹೇಳ ಮದ್ವಿ ನನಗೆ ಗೊತ್ತಿಲ್ಲ. ಪುಷೇಟ್ ಹಾಕ್ಬಂದಿ ಯಾರು ಯಾರಮ್ಮನ್ ಚಿಕ್ಕಮ್ಮವ್ರ ಮಗಳವ್ರ ಮೊಮ್ಮಗಳಂತೆ ಅಣ್ಣ. ಇಲ್ಲಿಂದ ಗಂಗಾವತಿಗೆ ವಿತ್ ಬೈಕ್ ರೈಡ್. ನಮ್ಮ ಪಂಕಮ್ಮ ಅವರು ಅವ್ರ ಹೆಸರು ಬರ್ತೀವಿ ಅಷ್ಟೇ. ಇವ್ರೆ ಅಂತ ಗಂಡೆ ಅಂತ ನನಗೆ ಈಗ ಗೊತ್ತಾಗೈತೆ ನೋಡ್ಕೊಳ್ಳೋಣ. ಈಗ ಯಾರು ನಾವ್ ಹೆಣ್ಣಿನ ಕಡೆಯಾರ ಗಣಿನ ಕಡೆಯಾರ ಅನ್ನಕ ಊಟ ಮಾಡ್ಕೊಂಡ್ ಬಂದ್ಬಿಡಂಬ. ಯಾರು ಬಂದು ಮ್ಯಾಗ ಕೊಡ್ಲಾರಂಗ ಬಂದಿಲ್ಲ ತಿನ್ನಕತ್ತಿ ಅಂತಂದ್ರೆ ಏನ್ ಮಾಡ್ತೀವಿ? ಪಾನ್ ಹಾಕೊಂಡು ಸೀದಾ ದಾರಿ ಬಿಡೋದು. ಇದು ಊಟದ್ದು ಆಗ್ಬೇಕು ಫುಲ್ ನಮ್ದ ಕ್ಯಾಟ್ರಿಂಗ್ ಸರ್ವಿಸ್. ಟೈಮ್ ಬಂದ್ಬಿಟ್ಟು ನಿಯರ್ ಬೈ 9:23. ಮಸಾಲ ಪುರಿ ಇದು ಬಂತು. ಪ್ರಿಪರೇಷನ್ ಆಫ್ ದಿ ಮ್ಯಾರೇಜ್ ಆಫ್ ನಮ್ಮ ಅಕ್ಕವ್ರದ್ದು ಗೈಸ್. ಕಸಿನ್ ಅವರು ಎಲ್ಲಾರು ಸೇರ್ಬೇಕನ್ನ. ನಮ್ ಸನ್ನಿ ಇರ್ಲಿ, ಸೋನಿ ಇರ್ಲಿ, ಸಮರ್ಥ ಅಂತ ಇದಾನ, ಶಾಂಭವಿ ಅಂತ ಇದ್ದಾಳ, ಬರಬಹುದು ಅಂತಾನು ಅನ್ಕೊಂಡಿ. ಬೆಳಗ್ಗೆ ಬಂದು ಟಯರ್ ಚೇಂಜ್ ಮಾಡೋಕ್ಕೆ ರಿಟೈರ್ ಆಗ ಪಂಚರ್ ಆಗ್ತದೆ. ನಮಸ್ಕಾರ, ವೆಲ್ಕಮ್ ಟು ಮೈ ನ್ಯೂ ಲೈವ್. ಸ್ವಾಗತ ರೀ, ಸ್ವಾಗತ. ಎಲ್ಲ ಬೆಳಗ್ಗಿನಾಗ ನಿಯರ್ ಬೈ 8:30 ಆಗೈತೆ. ಏನಾಗಿದೆ ಪಂಚರ್ ಆಗಿಲ್ಲ, ವಾಲ್ಪಿನ್ನೇ ಲೂಸ್ ಆಗ್ಬಿಡೈತಿ. ಅದಕ್ಕೆ ಈ ಥರ ವಾಲ್ಪಿನೇ ಲೂಸ್ ಆಗ್ಬಿಡೈತಿ. ನಿನ್ನೆ ಆವಾಗ ಕರೆಕ್ಟ್ ಹಾಕಿಲ್ಲ ಗೈಸ್. ಲೆಟ್ಸ್ ಗೋ ಗೈಸ್. ಈಗ ಅವಾಗ ಸ್ವಲ್ಪ ರೆಡಿ ಆಗಿವ್ರಿ. ರೆಡಿಯಾಗಿ ಎಲ್ಲಿ ಹೊಂಟಿವಿ ಅಂದ್ರೆ ನಾನು ನಮ್ಮ ಮಮ್ಮಿ ಗಾಡ್ಯಾಗ ಗಂಗಾವತಿಗೆ ಹೊಂಟಿವಿ. ಯಾಕಂದ್ರೆ ಒಬ್ರು ಯಾರ್ದೋ ಮ್ಯಾರೇಜ್ ಐತಂತ. ನನಗಂತೂ ಯಾರ್ದು ಅಂತೂ ಗೊತ್ತೇ ಇರಲಿಲ್ಲ. ನಮ್ಮ ಮಮ್ಮಿಯವ್ರಿಗೆ ಗೊತ್ತೈತೆ, ಸುಮ್ಮ ಹೋಗೋದೈತೆ, ಊಟ ಮಾಡೋದೈತೆ, ಬರೋದೈತಿ. ಇಲ್ಲಿಂದಲ್ಲಿಗೆ ಹೇಳ್ಬೇಕಂದ್ರೆ ನಾನು ನಮ್ಮ ಖಾನ್ದಾನ್ ಅಂತ ಬಿಟ್ರೆ ಬೇರೆ ಮದ್ವಿಗೆಲ್ಲ ಹೋಗೋಣ ಅಲ್ಲ ನಾನು. ಬಿಕಾಸ್ ಆಫ್ ಇವತ್ತು ಏನು ವಿಡಿಯೋ ಇಲ್ಲಾರ್ದಕ್ಕೆ ಹೊಂಟೀನಿ. ನಿಮಗೂ ಮದ್ವೆ ತೋರ್ಸೋಣ ಅಂತಂದು, ಒಂದಕ್ಕಿಂತ ನಿಮಗೆ ತೋರ್ಸೋಣ ಅಂತ. ನಮ್ಮ ಅಣ್ಣಕ್ಕಂದು ಇವತ್ತು ಔಟ್ಫಿಟ್ ಹಿಂಗೆ ಬಾಯ್ಲಿ ಅನ್ನಕ್ಕೆ ಯಾರ್ದು ಹೇಳ ಮದ್ವಿ ನನಗೆ ಗೊತ್ತಿಲ್ಲ. ನಿನಗಾರ ಗೊತ್ತಿಲ್ಲ ಮತ್ತೆ ಪುಷೇಟ್ ಹಾಕ್ಬಂದಿ. ಯಾರ್ದು ಹೇಳ? ಯಾರು ಯಾರಮ್ಮನ ಚಿಕ್ಕಮ್ಮವ್ರ ಮಗಳವ್ರ ಮೊಮ್ಮಗಳಂತೆ. ಏನಪ್ಪ ನಮಗಂತರ ಆಟ ಗೊತ್ತಿಲ್ಲ. ಸುಮ್ಮನೆ ಈಗೋಸ್ಕರ ಹೋಗೋಣ ಇಲ್ಲಿಂದ ಗಂಗಾವತಿಗೆ ವಿತ್ ಬೈಕ್ ರೈಡ್. ಲೆಟ್ಸ್ ಗೋ. ಈಗ ನಮ್ಮ ಪಂಕಮ್ಮ ಅವರು ಅವ್ರ ಹೆಸರು ಬರ್ತೀವಿ. ಪಂಕಮ್ಮ ಎಸ್ ಸಾವಂಗ ಮಠ ಹೊಸಪೇಟೆ. ಎಷ್ಟು ಕೊಟ್ಟಿವೆ? ಅಲ್ಲ ಎಷ್ಟು ಕೊಟ್ಟಿ ಈಗ? ನೀ ಎಷ್ಟು ಕೊಟ್ಟಿ ಈಗ? ಎಷ್ಟು ಕೊಟ್ಟಿ? ಎಷ್ಟು 1001 ಅಷ್ಟೇ? ಏನ್ ಬಿ ನಿಂದ ಅಷ್ಟೇನಾ? ಅಷ್ಟೇ ಗೈಸ್ 1001 ರೂಪಾಯಿ ಇಟ್ರ. ಲೆಟ್ಸ್ ಗೋ. ಈಗ ಗಂಗಾವತಿ ಹೋಗುವ. ಇವತ್ತು ಬಿಸಿಲು ಜಾಸ್ತಿ ಐತಿ, ಆದ್ರೂ ಬಿಸಿಲು ಕಮ್ಮಿ ಆಗ್ಲಿ ಅಂತ ಹೇಳಿ ಲೆಟ್ಸ್ ಗೋ. ಫೈನಲಿ ಬಂದ್ವಿ. ಇವ್ರೆ ಅಂತ ಗಂಡೆ ಅಂತ ನನಗೆ ಈಗ ಗೊತ್ತಾಗೈತೆ ನೋಡ್ಕೊಳ್ಳೋಣ. ತಕ್ಕಂತೆ ಫೋಟೋ ಬಾ ಮೀ ತಕ್ಕಂತೆ ಅಂತ ಹೋಗೋಣ ಬಾ. ಯಾರು ಮದುವೆನ? ಲೆಟ್ಸ್ ಗೋ. ಇಲ್ಲಿದೆ ಬೇರೆ. ಈಗ ನಮ್ಮ ಮಮ್ಮಿನ ಕಡೆ ಅದೇ ಕೇಳಾಕತ್ತಿದ್ನೆ, ಯಾರ್ಯಾರು ಏನೇನು ಅಂತಂದು. ಈಗ ಯಾರು ನಾವು ಹೆಣ್ಣಿನ ಕಡೆಯಾರ ಗಣಿನ ಕಡೆಯಾರ ಅನ್ನಕ? ಹೆಣ್ಣಿನ ಕಡೆಯಾರ. ಅಕಸ್ಮಾತ್ ಯಾರನ್ನ ಕೇಳಿದ್ರೆ ಹೇಳ್ಬೇಕಲ್ಲ. ಮತ್ತೆ ಈ ಕಡೆ ಇಲ್ಲ ಮೀ ಫಸ್ಟ್ ಊಟ ಮಾಡ್ಕೊಂಡ್ ಬಂದ್ಬಿಡಂಬ. ಊಟ ಮಾಡ್ಕೊಂಡ್ ನಾನು ಹೇಳಿದ ಫಸ್ಟ್ ಅನ್ನಕ್ಕನ್ನು ಊಟ ಕರ್ಕೊಂಡು ಹೊಂಟೀನಿ. ಈಗ ಫಸ್ಟ್ ಊಟ ಮಾಡೋಣ. ಫಸ್ಟು ಊಟ ಮಾಡೋದು ಚಪಾತಿ, ರೊಟ್ಟಿ, ಸ್ವೀಟ್ಸು, ಮಿರ್ಚಿ ತಳಗೈತೆ, ಇಲ್ಲೇ ಮಿರ್ಚಿ ಪಲ್ಯ ಗಿಲ್ಲೆ ಐತೆ. ಇದು ತನಕ ಅದು ನೀ ಬ್ಯಾರ ಬಂದು ಮ್ಯಾಗ ಕೊಡ್ಲಾರಂಗ ಬಂದಿಲ್ಲ ತಿನ್ನಕತ್ತಿ ಅಂತಂದ್ರೆ ಏನು ಮಾಡ್ತೀವಿ? ನಮ್ದೇ ಮದ್ವೆ ಅಂತ ಹೇಳ್ಬಿಡ್ಬೇಕು. ಚೆಲ್ಲಿ ತಿನ್ನುವ. ಅಡ್ರೆಸ್ ಫೈನಲ್ ಎಲ್ಲ ಆಯ್ತು. ಪಾನ್ ಹಾಕೊಂಡು ಸೀದಾ ದಾರಿ ಬಿಡೋದಿತ್ತು. ನಮ್ಮ ಮಾಮವ್ರು ಬಂದಿದ್ರು, ನಮ್ಮ ಮಮ್ಮಿನ ಕಾರ ಕಳಿಸೀನಿ. ಈಗ ಒಬ್ಬನ ಸಿಂಗಲ್ ಹೋಗೋದು. ಮದುವೆ ಆಗಿ ಥರ ಅನಾಹುತ ದೊಡ್ಡದಾಯ್ತು. ಅನಾಹುತ ದೊಡ್ಡದಾಯ್ತು. ಒಳಗೆ ಫುಲ್ಲು ಹೆಸಿ ಇತ್ತು. ಲೆಟ್ಸ್ ಗೋ ಗೈಸ್. ಈಗ ಇದು ಊಟದ್ದು ಆಗ್ತಿತ್ತು ಫುಲ್ಲು ನಮ್ದು ಕ್ಯಾಟ್ರಿಂಗ್ ಸರ್ವಿಸು. ಹೋಗೋಣ. ಲೆಟ್ಸ್ ಗೋ. ಈಗ ಫೈನಲಿ ನಮ್ಮ ಚಾಟ್ಸ್ ತಿನ್ನಕ್ಕೆ ಬಂದೆ. ಅದು ಟೈಮ್ ಬಂದ್ಬಿಟ್ಟು ನಿಯರ್ ಬೈ 9:23 ಗೈಸ್. ಯಾಕಂದರೆ ಸ್ವಲ್ಪ ಈಗ ತಿಂದು ಈಗ ಮತ್ತೆ ಹೋಗ್ಬೇಕು ವಾಪಸ್. ಅದಕ್ಕೆ ಸ್ವಲ್ಪ ಹ್ಯಾಂಗ್ ಓವರ್ನಾಗಿದ್ವಿ. ಅದಕ್ಕೆ ಈಗ ಸ್ವಲ್ಪ ಮಸಾಲ ಪೂರಿ ಮಾಡಿದ್ವಿ. ಭಯ ಸ್ವಲ್ಪ ಮಸಾಲ ಜಾಸ್ತಿ ಇರಲಿ, ನಮ್ಗೆ ಸ್ವಲ್ಪ ಮಸಾಲ ಬೇಕು. ಗೈಸ್ ಹೊರಗಿನಿಂದ ನ್ಯೂ ಔಟ್ಫಿಟ್. ಇದು ಎಲ್ಲಿಲ್ಲ ಅಣ್ಣ ತೊಗೊಂಡ್ರೆ? ಅದು ಅಲ್ಲೇ ನಾನು ಔಟ್ಫಿಟ್ ತೋರ್ಸಾಕತ್ತೀನಿ. ಗೈಸ್ ಈಗ ತಿಂದು ಲಾಸ್ಟ್ ಲೆಮನ್ ಟೀ ಕುಡಿದು ನೋಡುವ. ಈಗ ಮನೆಗೂ ಹೇಳಿ ಇನ್ನೂ ಮನೆಗೂ ಊಟ ಮಾಡಿಲ್ಲ, ಮನೆಗೆ ಊಟ ಮಾಡೋಣ ಅಂತ ಹೇಳಿ ಫೈನಲಿ ಮಸಾಲ ಪುರಿ ಇದು ಬಂತು. ಹೊರಣ ಅವಾಗ ಅರ್ಧ ಖಾಲಿ ಮಾಡಿದೆ. ಈಗ ತಿಂದಾದ್ಮೇಲೆ ಎಲ್ಲಿಗೆ ಹೋಗಮ್ಮ, ಎಲ್ಲಿಗೆ ಹೋಗ್ತೀವಿ, ಏನು ಮಾಡ್ಬೇಕಲ್ಲ ಅರ್ಥ ಆಗೋದು.
ಈಗ ಮನೆಗೆ ಬಂದ್ವಿ. ನನಗೆ ಸಂದೀಪ್ ಮುಂಚೆಯಿಂದನೂ ಒಂದು ದೊಡ್ಡ ಚಾಲೆಂಜಾಗಿ ಕೊಟ್ಟಿದ್ದೆ. ಅಂದ್ರೆ ನಾನು ಮಾಡ್ಬೇಕಂದ್ರೆ ಸ್ವಲ್ಪ ನನಗೂ ಇನ್ನೂ ಸ್ವಲ್ಪ ಹೋಗ್ಬೇಕು, ಸ್ವಲ್ಪ ಡೇಸೇಜ್ ಹೋಗ್ಬೇಕು ಏನಂತ ಅದೇ ಹೇಳಿದ್ದ. ಮ್ಯಾರೇಜಿಗೆ ಅನ್ನೋನ್ ಮ್ಯಾರೇಜಿಗೆ ಯಾರೋ ಮ್ಯಾರೇಜ್ ಇರುತ್ತಲ್ಲ ಹೋಗಿ ಊಟ ಮಾಡಿ ಮತ್ತು ಮ್ಯಾಕ್ ಸ್ಟೇಜ್ ಐತಿ ಗಿಫ್ಟ್ ಕೊಟ್ಟು ಬರ್ಬೇಕಂತಂದು. ಮತ್ತು ಇವತ್ತು ಮಾಡಿರೋದಲ್ಲ ಪರಿಚಯ ಇರೋರೆ ಅಂದ್ರೆ ನನಗೆ ಗೊತ್ತಿಲ್ಲ, ಮಮ್ಮಿಯವ್ರಿಗೆ ಗೊತ್ತಿರೋದು. ಆದಷ್ಟು ಕಂಪ್ಲೀಟ್ ಮಾಡುವ, ಅದಕ್ಕೆ ಭಾಳ ಮೀಟರ್ ಬೇಕು ಗೈಸ್. ಯಾಕಂದ್ರೆ ಸಿಕ್ಕೇ ಬಿದ್ದನಂದ್ರೆ ಮತ್ತು ಸೈಕಿದಾಗತ್ತೆ. ಎಸ್ಗೆ ಮನೆಗೆ ಬಂದ್ವಿ, ಊಟ ಮಾಡಿ ಜಲ್ದಿ ಹೋಗುವ. ಫೈನಲ್ಗೆ ಮನೆಗೆ ನಮ್ಮದಕ್ಕೆ ಬಂದುಬಿಟ್ಟಿದ್ವಿ. ಈಗ ಇನ್ನೊಂದು ಏನಂದರೆ ಪ್ರಿಪ್ರೇಷನ್ ಆಫ್ ದಿ ಮ್ಯಾರೇಜ್ ಆಫ್ ನಮ್ಮ ಅಕ್ಕವ್ರದ್ದು ಗೈಸ್. ಈಗ ನಾವೇನಂದ್ರೆ ಈಗ ಕಝಿನ್ನವರು ಎಲ್ಲರೂ ಸೇರ್ಬೇಕನ್ನೋದು ಇದೈತೆ. ಅಂದ್ರೆ ಇಲ್ಲೂ ಕಝಿನ್ಸ್ ಇದ್ದಾರೆ ಗೈಸ್. ನಮ್ಮ ಸನ್ನಿ ಇರಲಿ, ಸನ್ನಿಯವ್ರ ತಂಗಿ ಸೋನಿ ಇರಲಿ, ನಮ್ಮ ತಂಗಿ ಇರಲಿ, ಸಮರ್ಥ ಅಂತ ಇದ್ದಾನೆ, ಸಮರ್ಥ ಇರಲಿ, ಶಾಂಭವಿ ಅಂತಿದ್ದಾಳೆ, ಅಕ್ಕಿ ಇರಲಿ. ಸದ್ಯಕ್ಕೆ ಇಷ್ಟು ಮಂದಿ ಐತಿ ಗೈಸ್. ಈಗ ಈ ಉಳ್ಕಿದವರೆಲ್ಲ ಸ್ವಲ್ಪ ಭಾಳ ದೊಡ್ಡವ್ರು ಇದ್ದಾರೆ. ದೊಡ್ಡವ್ರು ಅಂದ್ರೆ ನಮ್ಗಿಂತ ಸ್ವಲ್ಪ ದೊಡ್ಡವ್ರೆ. ಅಂದರೆ ನಾವು ಈ ಉಳ್ಕಿದವರೆಲ್ಲ ಓದಾಕತ್ತಾರ, ನನ್ನ ಬಿಟ್ಟು ಎಲ್ಲರೂ ಓದಾಕತ್ತ. ಆದರೆ ಸ್ವಲ್ಪ ಫ್ರೀ ಮಾಡ್ಕೊಂಡು ಬಂದರೆ ನಮಗೂ ಚಲೋ. ಅಂದರೆ ಈಗ ಆಲ್ಮೋಸ್ಟ್ ಅಲ್ಲಿ ಎಲ್ಲರಿಗೂ ಫೋನ್ ಹಚ್ಚಿ ಹೇಳಿ ನಾನು ಬರಬಹುದು ಅಂತಲೂ ಅಂದ್ಕೊಂಡಿನಿ. ಯಾಕಂದ್ರೆ ಬಂದರೆ ಸ್ವಲ್ಪ ಮಮ್ಮೂರಿಗೆ. ಯಾಕಂದ್ರೆ ಈಗ ಯಾವಾಗ ಬಂದಿರೋದಂದ್ರೆ ಭಾಳ ಎಷ್ಟೋ ವರ್ಷ ಆದ್ಮೇಲೆ ಸಿಕ್ಕಿದ್ದಾದ್ಮೇಲೆ ಸಣ್ಣವರಿದ್ವಿ, ನಾವು ಭಾಳ ಸಣ್ಣವರಿದ್ವಿ ಅವಾಗ ಸಿಕ್ಕವರು. ಈಗ ಬಂದರೆ ಈಗಂತೂ ಒಳ್ಳೆ ಮೆಮೊರಿ ಆಗುತ್ತೆ. ನೋಡಮ್ಮ, ಐ ಹೋಪ್ ಎಲ್ಲರೂ ಬರ್ತಾರಂತ ಅಂದ್ಕೊಂಡಿನಿ. ಲೆಟ್ಸ್ ಗೋ ಗೈಸ್. ಐ ಹೋಪ್ ಮದುವೆ ಚಲೋ ಆಗುತ್ತೆ. ಯಾಕಂದರೆ ಬರೀ ನಾವೇ ಇದ್ದರೆ ಅಷ್ಟು ಇದಾಗಲ್ಲ. ಎಸ್, ಲೆಟ್ಸ್ ಸಿ. ನೀವು ಊಟ ಮಾಡಿರಿ, ನಾವು ಊಟ ಮಾಡಿ ಫಸ್ಟ್ ಟೈಮ್ ಚಾನಲ್ನ ವಿಸಿಟನ್ನು ಕೊಟ್ಟಿದ್ರೆ ಟೇಕ್ ಕೇರ್. ವಿಸಿಟ್ ಕೊಟ್ಟು ಸಬ್ಸ್ಕ್ರೈಬ್ ಮಾಡಿರಿ ಅಂತ ಹೇಳೋಂತ. ಟೇಕ್ ಕೇರ್, ಗುಡ್ ನೈಟ್, ಸ್ವೀಟ್ ರಿಮೈಂಡ್, ಲವ್ ಯು ಗೈಸ್.